ಇವತ್ತು ನಾನು ನಮ್ಮ ಫ್ರೆಂಡ್ ಇಬ್ಬರು ಲೇಪಾಕ್ಷಿ ಹೋಗ್ತಾ ಇದ್ದೀವಿ. ಲೇಪಾಕ್ಷಿಯಲ್ಲಿ ಸ್ಪೆಷಲ್ ಆ ಥರ ಏನಿದೆ ಎಲ್ಲ ನೀವು ನಮ್ಮ ಜೊತೆ ಬನ್ನಿ ನೋಡೋಣ ಸರಿ ಎಲ್ಲರೂ. ಇವಾಗ ತಾನೇ ಜಸ್ಟ್ ಲೇಪಾಕ್ಷಿಗೆ ಬಂದಿದ್ದೀವಿ. ಇದೇ ಎಂಟ್ರೆನ್ಸ್ ನೋಡ್ಬೋದು. ನಾನು ಫ್ರೆಂಡ್ ಮುಂದೆ ನಡ್ಕೊಂಡು ಹೋಗ್ಬಿಡ್ತೇನೆ. ವೀಡಿಯೋಗೆ ಬಾರ ಅಂದರೆ ಬರಲಿಲ್ಲ. ಫುಲ್ ವೀಡಿಯೋ ಹೇಗಿದೆ ಹೆಂಗಿದೆ ಯಾವ ಥರ ಗುಡಿ ಎಲ್ಲ ಇದೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ಇವಾಗ ನಾವು ಲೇಪಾಕ್ಷಿ ಗುಡಿ ಎಂಟ್ರೆನ್ಸ್ ಬಂದಿದ ತಕ್ಷಣ ನೋಡ್ಬೋದು ಮೆಟ್ಲು ಹೆಂಗಿದೆ ಅಂತ ಹೇಳ್ಬಿಟ್ಟು. ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ಒಳಗಡೆ ಯಾವ ಥರ ಇದೆ, ಶಿಲೆಗಳು ಯಾವ ಥರ ಕಟ್ಟಿದ್ದಾರೆ, ದೇವಸ್ಥಾನಗಳು ಯಾವ ಥರ ಇದೆ ಎಲ್ಲ ನೋಡೋಣ. ನನ್ನ ಫ್ರೆಂಡ್ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಬರ ಒಳಗಡೆ ಹೋಗೋಣ. ಗುಡಿ ಎಂಟ್ರೆನ್ಸ್ ನೋಡ್ಬೋದು. ಎಲ್ಲರೂ ಬಂದಿದ ತಕ್ಷಣ ಇಲ್ಲೇ ಚಪ್ಪಲಿ ಬಿಡ್ತಾರೆ ಎಂಟ್ರೆನ್ಸ್ ಮುಂದೆ ನೋಡ್ಬೋದು. ಲೇಪಾಕ್ಷಿ ಎಂಟ್ರೆನ್ಸ್ ಪಕ್ಕದಲ್ಲಿ ನೋಡ್ಕೊಂಡ್ರೆ ನಾವೆಲ್ಲ ನೋಡ್ಬೋದು ಹೂಗಳೆಲ್ಲ ಹೆಂಗೆ ಬೆಳೆಸಿದ್ದಾರೆ ಏನು ಅಂತ ಹೇಳ್ಬಿಟ್ಟಲ್ಲ. ಇಲ್ಲಿಗೆ ಬಂದ ತಕ್ಷಣ ನೆಮ್ಮದಿ ಸಿಗ್ಬೇಕಂತ ಹೇಳ್ಬಿಟ್ಟು ಮನುಷ್ಯಾಂತಿ ಆಗಿರ್ಬೇಕಂತ ಹೇಳ್ಬಿಟ್ಟು ಎಲ್ಲ ಹೂಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ನೋಡ್ಬೋದು. ಹುಣಸೆ ಮರ ಇದೆ ದೊಡ್ಡದೊಂದಿಲ್ಲಿ. ಕೋತಿಗಳು ಸಿಕ್ಕಾಪಟ್ಟಿದೆ ಗುರು. ಡಿಫ್ರೆಂಟ್ ಏನಿಲ್ಲ, ಎಲ್ಲ ಕರ್ನಾಟಕ ಆಂಧ್ರಲ್ಲಿ ನೋಡೋಕ್ಕೆಲ್ಲ ಒಂದೇ. ಅಕ್ಷರಗಳು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಗುರು ಈ ಲೇಪಾಕ್ಷಿ ಗುಡಿಯಲ್ಲಿ ನಾವು ಬರೀ ಗಮನಿಸ್ಬೇಕಾಗಿರೋದು ಅಂದರೆ ಎಲ್ಲ ಕಲ್ಲುಗಳಿಂದನೇ ಕಟ್ಟಿರ್ತಾರೆ ನೋಡ್ಬೋದು. ಈ ಸ್ಟ್ರಕ್ಚರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಲ್ಲಿಂದನೇ ಕಟ್ಟಿರ್ತಾರೆ. ಬನ್ನಿ ಒಳಗಡೆ ಏನಿದೆ ಅಂತ ನೋಡ್ಬಿಟ್ಟು ನೋಡಿ ಒಂದ್ಸರಿ. ಪ್ರತಿಯೊಂದು ಕಲ್ಲುಗಳಿಂದನೇ ಕಟ್ಟಿರೋದು ಇದೆಲ್ಲ. ನಮ್ಮ ಫ್ರೆಂಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಎಲ್ಲ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಸ್ಟ್ರಕ್ಚರ್ ಕೆತ್ತಿದ್ದಾರೆ ನೋಡಿ. ಕೋತಿಯನ್ನು ಆ ಥರ ಕತ್ತಿದ್ದಾರೆ. ಅದೇ ರೀತಿ ಇಲ್ಲಿ ಯಾವ್ದಾದ್ರು ಕಮೆಂಟ್ ಮಾಡಿ ಗೊತ್ತಾಗ್ತಾ ಇಲ್ಲ ನೋಡ್ಬೋದು. ಇಲ್ಲಿ ನೋಡಿ ಪ್ರತಿಯೊಂದು ಕಲ್ ಮೇಲೆ ಒಂದು ವಿವಿಧ ರೀತಿಯಾದಂಥ ಕೆತ್ತನೆಗಳು ಕತ್ತಿದ್ದಾರೆ ಆ ಕಾಲದಲ್ಲಿ. ಆ ಕಾಲದಲ್ಲಿ ಹೆಂಗೆ ಮಾಡಿದಾರೆ ಅವರು ಇವಾಗ ಊಹೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನೋಡಿ. ನೋಡೋಕ್ಕಂತೂ ಅದ್ಭುತ ಗುರು. ಪ್ರತಿಯೊಂದು ಕಲ್ ಮೇಲೆ ಒಂದೊಂದು ರೀತಿಯಾದಂಥ ಕೆತ್ತನೆ ಅಂತ ಕೆತ್ತಿದ್ದಾರೆ. ಲಿಂಗಗಳಂತೆ, ಅದೇ ರೀತಿ ಸಿಂಹ, ಕೋತಿ, ಹುಲಿ, ಜಿಂಕೆ, ಎತ್ತುಗಳು ಯಾವುದಾದ್ರೂ ಕತ್ತಿಬಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಆ ಕಾಲದಲ್ಲಿ ಹೆಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಊಹೆ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಎಷ್ಟು ದಿನ ಕಟ್ಟರೇನೋ ಅದಂತ ಐಡಿಯಾ ಇಲ್ಲ. ಈ ಲೇಪಾಕ್ಷಿ ಗುಡಿಯಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಅದೆಲ್ಲ ನೋಡೋಣ ಬನ್ನಿ ಒಂದ್ಸರಿ. ಇಲ್ಲಿರೋ ಅಂಥ ಪ್ರತಿ ಸ್ತಂಭದಲ್ಲಿ ಒಂದೊಂದು ರೀತಿಯಾಗಿರುವಂತಹ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಶಿವ ಮತ್ತು ಪಾರ್ವತಿಗೆ ಯಾವ ಥರ ಮದುವೆ ಆಗಿದೆ, ಯಾರು ಬಂದಿದ್ದರು, ಯಾವ ದೇವತೆಗಳು ಬಂದಿದ್ದರು ಅಂತೇಳ್ಬಿಟ್ಟು ಪ್ರತಿಯೊಂದು ಕೂಡ ಈ ಸ್ತಂಭಗಳಲ್ಲಿ ಕೆತ್ತಿದ್ದಾರೆ ನೋಡ್ಬೋದು. ಒಂದೊಂದು ದೇವತೆ ಒಂದೊಂದು ಸ್ತಂಭದಲ್ಲಿದೆ. ಪ್ರತಿಯೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ ಯಾರು ಇದೆ. ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಫಸ್ಟು ಈ ಥರ ಇಕ್ಕೊಂತ ಇರಲಿಲ್ಲ ಕುಂಕುಮ. ಅವರು ಈ ಥರ ಮುಂದೆ ಕನ್ನಡಿ ಇಕ್ಕೊಂಡು ಈ ಥರ ಕುಂಕುಮ ಇಕ್ಕೊಂತ ಇದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ಬೋದು ಸರಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಕುಂಕುಮ, ಯಾವ ಥರ ಒಂದು ಲೇಡಿ ಇಕ್ಕೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆ ಕಾಲದಲ್ಲಿ ನಮ್ಮ ಜಕ್ಕಣ್ಣವ್ರು ಕತ್ತಿರೋಂಥದ್ದು. ಈ ಥರ ಕುಂಕುಮ ಇಕ್ಕೊಳ್ಳೋ ಸ್ಟೈಲು. ಇಲ್ಲಿ ಕಾಣಿಸ್ತಾ ಇದೆಲ್ಲ ಶಿವ ಮತ್ತು ಪಾರ್ವತಿ, ಮತ್ತು ಇಲ್ಲಿ ಕಾಣಿಸ್ತಾ ಇದೆಲ್ಲ ಇವರೇ ಬ್ರಹ್ಮರ್ಷಿಗಳು. ಅವ್ರಿಗೆ ಬಂದಿರೋಂತಹ ಪುರೋಹಿತರು ಮದುವೆ ಮಾಡೋಕ್ಕೆ. ಈ ನಮ್ಮ ಶಿವ ಬಂದ್ಬಿಟ್ಟು ಪಾರ್ವತಿ ಮದುವೆ ಆಗೋಕ್ಕೆ ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾರಲ್ಲ, ಆ ಟೈಮಲ್ಲಿ 4 ವೇದಗಳು ಸಾಕ್ಷಿಯಾಗಿ ಪಾರ್ವತಿಯನ್ನು ಮದುವೆ ಆಗ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ವೇದಗಳ ಮೇಲೆ ಪ್ರಮಾಣ ಮಾಡಿಬಿಟ್ಟು ಪಾರ್ವತಿಯನ್ನು ವಿವಾಹ ಆಗ್ತಾರೆ. ಆ ವಿಡಿಯೋ ನೋಡ್ಬೋದು ಪಿಕ್ಚರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ಕ್ಲಿಯರಾಗಿ ತೋರಿಸಿದ್ದನ್ನು. ಶಿವ ಮತ್ತು ಪಾರ್ವತಿ ಮದುವೆ ನೋಡೋಕ್ಕೆ ಬಂದಿರುವಂತಹ ದೇವತೆಗಳನ್ನ ನೋಡೋ ಬನ್ನಿ ಒಂದ್ಸರಿ. ನೋಡ್ಬೋದು ಇಲ್ಲಿ ಸುತ್ತಲೂ ಇರೋದು ಆ ದೇವತೆಗಳೇ. ಸುತ್ತಲೂ ಒಂದೊಂದು ಸ್ತಂಭ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ದೇವತೆಗಳ ಸ್ತಂಭಗಳೇ ನೋಡ್ಬೋದು.
ಅದೇ ರೀತಿ ಇನ್ನೊಂದು ತೋರಿಸಿ ಬನ್ನಿ. ಈ ಸ್ತಂಭಗಳು ಕಾಣಿಸ್ತಾ ಇದೆಯಲ್ಲ, ಇದನ್ನು ಲತಾ ಸ್ತಂಭಗಳಂತ ಕರೀತಾರೆ. ಈ ಸ್ತಂಭಗಳ ಸ್ಪೆಷಲ್ ಏನಂದರೆ, ಒಂದು ಸ್ತಂಭ ಇದ್ದಂಗೆ ಇನ್ನೊಂದು ಸ್ತಂಭ ಇರೋದಿಲ್ಲ. ಕಾಣಿಸ್ತಾ ಇದೆಯಲ್ಲ, ಆ ಕಾಲದಲ್ಲಿ ಕೆತ್ತನೆ ಮಾಡೋಕ್ಕೆ ಬರ್ತಾ ಇದ್ರಲ್ಲ, ಅವ್ರು ಸಾಮಾನ್ಯವಾದ ಮನುಷ್ಯರಲ್ಲ. ಒಬ್ಬೊಬ್ಬರು 10 8 ಅಡಿ ಇರೋವಂಥವ್ರು. ಆ 8 ಅಡಿ ಇರೋವಂಥವ್ರು ಊಟ ಮಾಡೋಕ್ಕೆ ಜಾಗ ಯಾವ ಥರ ಇರುತ್ತೆ ಅಂತೇಳಿ ತೋರಿಸಿ ನೋಡಿ ಒಂದ್ಸರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವರೇ, ಅದೇ ಅವರ ತಟ್ಟೆ. ಅದು ನೋಡ್ಬೋದು, ಇಲ್ಲಿ 3 ಇದೆ ಶಾಂಪಲ್ಲು. ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಒಬ್ಬರೇ ಕುತ್ಕೊಂಡು ತಿನ್ನೋದು ಜಾಗ. ಒಬ್ಬೊಬ್ಬರು 8 8 ಅಡಿ ಇದ್ರಂತೆ ಅವಾಗ. ನಮ್ಮ ಜಕ್ಕಣ್ಣ ಅವರು ಇಲ್ಲೇ ಊಟ ಮಾಡ್ತಾ ಇದ್ದಿದ್ದು. ಸುಮಾರು ಕಡೆ ಇಂಥ ಗುರುತುಗಳಿದೆ. ಆ ಕಾಲದಲ್ಲಿ ಇದೇ ಜಾಗದಲ್ಲಿ ರಾವಣ ಸೀತೆ ನೆತ್ಕೊಂಡೋಗಿರೋದು. ಆ ರಾವಣ ಸೀತೆ ನೆಟ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಬಂದುಬಿಟ್ಟು ರಾವಣಾಸ್ತ್ರ ಮೇಲೆ ಯುದ್ಧ ಹೋಗುತ್ತೆ. ಆ ಟೈಮಲ್ಲಿ ಏನಂದರೆ ಯುದ್ಧ ಮಾಡೋಕ್ಕಾಗಲ್ಲ ಜಟಾಯಿಗೆ. ರಾವಣ ಕತ್ತಿ ತಗೊಂಡು ಒಂದು ರೆಕ್ಕೆ ಮುರಿದಾಕ್ಬಿಟ್ಟು ಕೆಳಗಡೆ ಬಿಡ್ಸಾಕ್ಬಿಡ್ತಾನೆ. ರಾಮ ಬಂದುಬಿಟ್ಟು ಜಟಾಯಿನ ಲಯಪಕ್ಷಿ ಅಂತ ಕರೀತಾನೆ. ಲಯಪಕ್ಷಿ ಅನ್ನೋದು ಒಂದು ಸ್ಯಾಕ್ಸೆಟ್ ವರ್ಡು. ಲಯ ಅಂದರೆ ಮೂರ್ಛೆ ಹೋಗಿ ಬಿದ್ದೋಗಿರೋಂತಹ ಪಕ್ಷಿಯನ್ನು ನೋಡಿಬಿಟ್ಟು ಲಯಪಕ್ಷಿ ಅಂತ ಹೇಳ್ತಾನೆ. ಆವಾಗಿಂದ ಈ ತೆಲುಗುದವ್ರು ಏನಿದ್ದಾರೆ, ಆ ಲಯಪಕ್ಷಿನ ಈಸಿ ಮೆಥಡಲ್ಲಿ ಲೇಪಾಕ್ಷಿ ಅಂತ ಕರ್ಕೊಂಡ್ಬಂದಿದ್ದಾರೆ. ಲಯಪಕ್ಷಿ ಅನ್ನೋ ಹೆಸರಿಂದನೇ ಲೇಪಾಕ್ಷಿ ಅಂತ ನಾಮಕರಣ ಆಗಿರೋದು ಈ ಜಾಗ. ಇಲ್ಲಿ ನೋಡ್ಬೋದು ಇನ್ನೊಂದು ಸೀತೆಯ ಪಾದ. ಇದು ಆ ಕಾಲದಲ್ಲಿ ಸೀತೆ ಅಥವಾ 20 ಅಡಿ ಇದ್ರಂತೆ. 20 ಅಡಿ ಅಂದರೆ ಅವಾಗ ಕುಳ್ಳಕ್ಕಿರೋವಂಥ ಹುಡುಗಿ ಸೀತೆ. ಅವ್ರ ಪಾದ ನೋಡ್ಬೋದು, ಇಲ್ಲಿದೆ. ನೀರು ನಡ್ಕೊಂಡು ಇಲ್ಲಿ ಬರ್ತಾನೆ ಇರುತ್ತೆ ಎನಿ ಟೈಮ್. ಆ ಕಾಲದಲ್ಲಿ ಈ ಗುಡಿ ಪೂರ್ತಿ ಕಟ್ಟಿರೋದು ನಮ್ಮ ಕನ್ನಡಿಗಾಸು. ನೋಡ್ಬೋದು ಜಕ್ಕಣ್ಣ ಮತ್ತು ಇನ್ನೊಬ್ಬರು, ಅವ್ರ ಹೆಸರು ನಂಗೆ ಜ್ಞಾಪಕ ಬರ್ತಾ ಇಲ್ಲ. ತೋರಿಸಿ ನೋಡಿ ಇಲ್ಲಿ. ನಮ್ಗೆ ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅಕ್ಷರಗಳು ಕೆತ್ತನೆ ಮಾಡಿದ್ದಾರೆ. ಎಲ್ಲ ಅಲಗಂಡದಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ಅಕ್ಷರಗಳೆಲ್ಲ. ಕಾಣಿಸ್ತಾ ಇದೆಯಾ? ಯಾರು ತುಳಿಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಈ ಪೇಪರ್ಗಳನ್ನ ಹಾಕಿದ್ದಾರೆ ಸುಮಾರು ದಿನಗಳಿಂದ. ಇದನ್ನು ಕಟ್ಟಿರೋದು ಮಾತ್ರ ನಮ್ಮ ಕನ್ನಡಿಗರು. ಅದು ನಮ್ಮ ಹೆಮ್ಮೆ ಥರ ನಾವು ಭಾವಿಸಬೇಕು. ಇಡೀ ಈ ಲೇಪಾಕ್ಷಿನ ಟೆಂಪಲ್ ಕಿತ್ತಿರೋದು. ಇನ್ನು ಸುಮಾರು ಜಾಗ ಇದೆಲ್ಲ ತೋರಿಸಿ ನಿಮಗೆ. ಗುಡಿ ಒಳಗಡೆ ಬಂದರೆ ನಾವೆಲ್ಲ ಇಲ್ಲಿ ಒಂದು ಚಿತ್ರ ನೋಡ್ಬೋದು. ಮೇಲೆಗಡೆ ಎಲ್ಲ ಚಿತ್ರ ಮಾಡಿಕ್ಕಿದ್ದಾರೆ. ಏನು ಅಂದರೆ, ಅದು ಗಣೇಶ ಬಂದುಬಿಟ್ಟು ರಾವಣಾಸ ಹತ್ರ ಯಾವ ಥರ ಆತ್ಮಲಿಂಗವನ್ನು ಈಸ್ಕೊಂಡ ಅನ್ನೋದೇ ಇಲ್ಲೆಲ್ಲ ನೋಡ್ಬೋದು. ನಾವು ಇಲ್ಲಿ ಕಪ್ಪಗಿರೋವ್ರೆ ಗಣೇಶ. ಅವರು ದನ ಕಾಯೋವ್ರ ಥರ ವೇಷ ಹಾಕ್ಕೊಂಬರ್ತಾರೆ. ಅದೇ ರೀತಿ ರಾವಣಾಸುರ ಸಂಧ್ಯಾವಂದನ ಮಾಡೋಕ್ಕೆ ಸಾಯಂಕಾಲ ಆಗಿರುತ್ತೆ, ಸಂಧ್ಯಾವಂದನ ಮಾಡಬೇಕಾಗಿರುತ್ತೆ. ಆ ಸಮಯದಲ್ಲಿ ಕೆಳಗಡೆ ಇಕ್ಬಾರ್ದು ಆತ್ಮಲಿಂಗವನ್ನು. ಆ ಹುಡುಗನಿಗೆ ಕೊಟ್ಟೋಗ್ತಾನೆ. ಆ ಹುಡುಗನಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಆ ಹುಡುಗ ಬೇಕಂತಲೇ ರಾವಣಾಸುರನ ಬೇಗ 3 ಸರಿ ಕೂಗ್ತಾನೆ. ರಾವಣಾಸುರ ಬರೋದ್ರೊಳಗೆ ಆತ್ಮಲಿಂಗವನ್ನು ಕೆಳಗಡೆ ಇಕ್ಬಿಡ್ತಾರೆ. ಅದೇ ನಾವಿವಾಗ ನೋಡ್ಬೋದು. ಅದು ಆ ಬೇರೆ ಹೆಸರು ಏನು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ದರೆ. ಚೆನ್ನಾಗಿ ಚಿತ್ರ ಎಲ್ಲ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಮೇಲುಗಡೆ ಇವಾಗಲೂ ಆ ಥರ ಇರೋದು ಗಮನಿಸ್ಬೋದು ನಾವೆಲ್ಲ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ ಕಪ್ಪಗಿರೋರೇ ನಮ್ಮ ಗಣೇಶ. ಆ ಕಾಲದಲ್ಲಿ ಶಿವನಿಗೆ ಮದುವೆ ಆಗಬೇಕಾದ್ರೆ ಯಾರಾದರೂ ವೆಲ್ಕಮ್ ಮಾಡ್ತಾಯಿದ್ದಾರೆ. ಯಾರು ವೆಲ್ಕಮ್ ಮಾಡ್ತಾಯಿದ್ದಾರೆ ಅಂತ ನೋಡಿ ಇಲ್ಲಿ ತೋರಿಸಿ ಸರಿ. ನಮ್ಮ ಬ್ರಹ್ಮದೇವರು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ಕಡೆ ಶಿವನಿಗೆ ಮದುವೆ ಆಗ್ತಾಯಿದ್ರೆ, ಈ ಕಡೆ ದೇವತೆಗಳೆಲ್ಲ ಬರ್ತಾ ಇರ್ತಾರೆ ಎಂಟ್ರೆನ್ಸಲ್ಲಿ ನಮ್ಮ ಬ್ರಹ್ಮದೇವರು ವೆಲ್ಕಮ್ ಮಾಡ್ತಾ ಇರೋದು ನೋಡ್ಬೋದು ನಾವು ಇಲ್ಲಿ. ಇದಕ್ಕಿತ್ತಿರೋದು ಕೂಡ ನಮ್ಮ ಜಕ್ಕಣ್ಣನವರೇ. ಅದೇ ಥರ ಯಾವ ಥರ ನಮ್ಮ ಕನ್ನಡದವ್ರು ಬಂದುಬಿಟ್ಟು ಆಂಧ್ರದಲ್ಲಿರುವಂಥ ಲೇಪಾಕ್ಷಿಯಲ್ಲಿ ಈ ಥರ ಮಾಡಿ ನಮಗೆ ಗರ್ವ ಅಂತ ನಾವು ತಿಳ್ಕೊಬೋದು. ಇಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.